ಆದ್ರೆ ಅವನು ನಿತ್ಯ ಮೇಲಿಟ್ಟಿರೋ ಪ್ರೀತಿನ ನೋಡ್ತಾ ಇದ್ರೆ ನಿತ್ಯ ದೂರ ಆದ್ರೆ ಅವನ್ ಸಹಿಸ್ಕೊಳ್ತಾನ ಅಂತ ಅನ್ನಿಸ್ತಿದೆ. ಅವನ್ಗೆ ನಿಜಾನ ಮುಚ್ಚಿಟ್ಟು ತಪ್ಪು ಮಾಡ್ತಿದೀವೇನೋ ಅಂತ ಅನ್ನಿಸ್ತಿದೆ. ನಮ್ಮಿಂದ ಒಬ್ಬ ಅಮಾಯಕಿ ಬಲಿ ಆಗ್ತಾಳೇನೋ ಅಂತ ಅನ್ನಿಸ್ತಿದೆ. ಏನ್ ಮಾಡೋದು ಜನಾರ್ದನ್? ಮಾಡೋದಿಕ್ಕೆ ನಮ್ಮ ಕೈಯಲ್ಲಿ ಏನಿದೆ ಅಜ್ಜಿ? ನಿಜ ಹೇಳಿ ಮದುವೆ ನಿಲ್ಸೋಕ್ಕಾಗತ್ತಾ? ವಂಶ ನಿಲ್ಸೋಕ್ಕಾಗತ್ತಾ? ಏನ್ ನಡಿಬೇಕು ಅಂತಿದ್ಯೋ ಹಾಗೆ ನಡೆಯುತ್ತೆ. ಭವಿಷ್ಯನ ಭಗವಂತನಿಗೆ ಬಿಟ್ಬಿಡೋದು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ನೀವೇ ಹೇಳಿದ್ರಿ. ಜೈ ನಿತ್ಯ ಇಬ್ರು 100 ವರ್ಷ ಒಟ್ಟಾಗಿ ಬದುಕಬೇಕು ಅನ್ನೋದೊಂದು ಬಿಟ್ಟು ನಾವಿನ್ನೇನು ಮಾಡೋಕ್ಕಾಗಲ್ಲ ಅಜ್ಜಿ. ಓಕೆ ಆಂಟಿ, ಬಾಯ್ ನಿತ್ಯ. ಈವ್ನಿಂಗ್ ಪಾರ್ಟಿಲ್ ಸಿಗೋಣ. ಓಕೆ, ನೀವಿನ್ ಹೊರಡಿ, ನಾನು ನಿತ್ಯ ಹೋಗ್ತೀವಿ. ಏನೋ ಕೆಲಸ ಇದೆಯಂದ್ರಲ್ಲ, ಮೊದಲು ನೀವು ಹೊರಡಿ. ಪರವಾಗಿಲ್ಲ, ನೀವು ಹೊರಡಿ. ಆಲ್ ರೈಟ್, ಬನ್ನಿ ಅಜ್ಜಿ. ಬರ್ತೀವಿ. ಓಕೆ. ಏನ್ ಗಂಗಾ ನೀನ್ ಮಾಡಿರೋ ಕೆಲ್ಸ? ನೀವೇ ನೋಡಿದ್ರಲ್ಲ ಮೇಡಮ್, ನಾನೇನ್ ಮಾಡ್ಲಿ? ಸರಿ, ನಿತ್ಯ ಒಳಗಿದ್ದಾಳೆ. ಮೇಡಮ್, ನಮ್ಮ ಅಮ್ಮನ ಜೊತೆ ಬಂದಿದ್ದು. ಸರಿ ಹೋಗು, ಆದ್ರೆ ಸಂಜೆ ಬೇಗ ಬಾ, ಸರಿನಾ? ನಿತ್ಯ, ನಿತ್ಯ, ಬೇಬಿ. ನನ್ನ ಬಿಟ್ಟು ಅವಳನ್ನ ಕರ್ಕೊಂಡು ಹೋದ್ಯಲ್ಲ, ಮತ್ತೆ ಯಾಕೆ ಬಂದೆ? ಐ ಆಮ್ ಸಾರಿ ಬೇಬಿ, ಐ ಆಮ್ ವೆರಿ ಸಾರಿ. ಅವ್ರು ಫೋರ್ಸ್ ಮಾಡಿದ್ದಕ್ಕೆ ಹೋಗ್ಬೇಕಾಯ್ತು. ತಪ್ಪು ನಂದು ಮಾಮ್. ಅವಳಿಗೆ ನನ್ನ ಹಾಗೆ ನಡ್ಸೋಗ್ಬಿಟ್ಟು ತಪ್ಪನ್ನ ನಾನ್ ಮಾಡ್ದೆ. ನೋ ಬೇಬಿ, ಇಟ್ಸ್ ಮೈ ಮಿಸ್ಟೇಕ್. ನೀನು 100 ವರ್ಷ ಬದುಕಬೇಕು, ಸಾಯೋಳ್ ಮಾತ್ರ ಆ ಗಂಗಾ. ಇಷ್ಟು ವರ್ಷಗಳಾದ್ಮೇಲೆ ಅವ್ರು ಇಲ್ಲಿ ಕಾಣಿಸೋದು ಅಂದ್ರೆ ಏನು? ಅದು ಗಂಗಾ ಹುಟ್ಟಿದ ದಿನನೇ ದೇವಸ್ಥಾನದಲ್ಲಿ ಕಾಣಿಸಿದ್ರು ಅಂದ್ರೆ ಇದ್ರ ಅರ್ಥ ಏನು? ಕಾಲ ಮರೆಸಿದೆ ಅನ್ಕೊಂಡು ಘಟನೆನ ಕಾಲನೇ ತಂದು ಕಣ್ಮುಂದೆ ನಿಲ್ಸಿದೆ ಅಂತಂದ್ರೆ ಏನ್ ಸಂಕೇತ? ನಾಳೆ ಏನ್ ನಡೆಯತ್ತೋ ಏನೋ. ಅಮ್ಮ, ನನ್ಗೇನು ಹೇಳ್ದೆ ಮನೆಗೆ ಯಾಕೆ ಬಂದೆ? ನಾನು ನಿನಗೋಸ್ಕರ ಗುಡಿಯೆಲ್ಲ ಎಷ್ಟು ಹುಡುಕಾಡ್ದೆ ಗೊತ್ತಾ? ಯಾಕಮ್ಮ ಇಷ್ಟು ಬೇರ್ತಿದ್ಯಾ? ಯಾಕೆ ಹೀಗಿದ್ಯಾ? ಏನಾಯ್ತು? ಏನೂ ಇಲ್ಲ ಗಂಗಾ, ದೇವಸ್ಥಾನದಿಂದ ನಡ್ಕೊಂಡು ಬಂದಲ್ಲ ಅದಕ್ಕೆ ಸುಸ್ತು. ನೀನ್ ಯಾಕಮ್ಮ ನಡ್ಕೊಂಡು ಬಂದೆ? ಇಬ್ರು ಒಟ್ಟಿಗೆ ಆಟೋದಲ್ಲಿ ಬರ್ಬೋದಿತ್ತು.
ಏನು ಹೇಳ್ದೆ ಬಂದ್ಬಿಟ್ಟೆ. ಈಗಲೇ ಬರ್ತೀನಿ ಅಂತ ಹೇಳಿ ನೀನ್ ಎಲ್ಲಿಗೆ ಹೋಗಿದ್ದೆ? ಗುಡಿಲೇ ಇದ್ನಲ್ಲ. ಎಲ್ಲೇ ಇದ್ದೆ? ನೀನ್ ಕಾಣಿಸ್ತಾ ಇದ್ದಿದ್ದಕ್ಕೆ ನಾನೇ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ನಾನು ಅವ್ರ ಜೊತೆ ಇದ್ದಿದ್ದನ್ನ ನೋಡಿದ್ರೆ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ನಾನು ಸತ್ತಿರ್ತಿದ್ದೆ. ಸರಿ, ಸಂತೆಲಿ ಕಳೆದು ಹೋಗೋ ಮಕ್ಳು ಹಾಗಾಗ್ದೆ ಸರಿಯಾಗಿಬ್ರು ಮನೆಗೆ ಬಂದ್ವಲ್ಲ. ಈಗ ಹೇಳಮ್ಮ, ಸಿನಿಮಾಗೆ ಹೋಗೋಣ, ಪಾರ್ಕಿಗೆ ಹೋಗೋದ, ಇಲ್ಲ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ? ಏನ್ ಮಾಡೋದು ನೀನೇ ಹೇಳಮ್ಮ. ಅದೆಲ್ಲ ಏನು ಬೇಡ, ನೀನು ನಿನ್ ಮೇಡಮ್ ಮನೆಗೆ ಹೋಗು. ಇದೇನಮ್ಮ, ಇವತ್ ಪೂರ್ತಿ ನಾನು ನಿನ್ ಜೊತೆಗೆ ಇರ್ಬೇಕು ಅಂತ ಹೇಳಿದ್ಯಲ್ಲ. ಈಗ ನಾನು ಒಂಟಿಯಾಗಿರ್ಬೇಕು ಅನಿಸ್ತಿದೆ. ದಿನ ಪೂರ್ತಿ ಯಾಕೆ? ಹೇಗೂ ರಾತ್ರಿ ವಾಪಸ್ ಮನೆಗೆ ಬರ್ತೀಯಲ್ಲ. ಪಾಪ ನಿಮ್ ಮೇಡಮ್ ಮನೇಲಿ ಕೆಲಸ ಇರತ್ತೇನೋ. ಹೋಗು. ಸರಿ. ಗಂಗಾ, ಜೋಪಾನ. ನನ್ನ ಮುದ್ದಿನ ಅಮ್ಮ. ಶ್ವೇತಾ, ಮೇಡಮ್, ನಿತ್ಯ ಬರ್ಡೇ ಡ್ರೆಸ್ ಹಾಕೊಂಡ್ಲಾ? ರೆಡಿ ಆಗಿದ್ದಾರೆ ಮ್ಯಾಮ್. ಸರಿ, ನಡಿ. ವಾವ್, ಯು ಲುಕಿಂಗ್ ಗಾರ್ಜಿಯಸ್ ಬೇಬಿ. ಈ ಡ್ರೆಸ್ ಅಲ್ಲಿ ನೀನು ತುಂಬಾ ಅಂದವಾಗಿದ್ಯಾ. ಥ್ಯಾಂಕ್ ಯು ಮಾಮ್. ನಾನು ನಿನ್ ಮಗಳಾಗಿದ್ದಕ್ಕೆ ನಿನಗೆ ಹಾಗೆ ಅನ್ನಿಸ್ತಿದೆ. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಮ್ಯಾಮ್. ಯುವರ್ ಡ್ರೆಸ್ ಇಸ್ ಆಸಮ್. ನೋ, ನನ್ನ ಜಡ್ಜ್ ಮಾಡಬೇಕಾಗಿದ್ದು ನೀವಲ್ಲ. ಮತ್ತೆ ಇನ್ಯಾರು ಬೇಬಿ? ನಂಗೆ ಮಿರರ್ ಆಗಿರೋ ಆ ಗಂಗಾ. ಅವಳನ್ನ ಜಡ್ಜ್ ಮಾಡೋದು ಅಂದ್ರೇನು? ಯಾರಾದ್ರೂ ತಾವು ಹೇಗಿದ್ದೀವಿ ಅಂತ ನೋಡ್ಕೊಳ್ಳೋಕೆ ಕನ್ನಡಿ ನೋಡ್ಕೋತಾರೆ. ನಾನ್ ಮಾತ್ರ ಗಂಗಾನ ನೋಡ್ತೀನಿ. ನಾನು ಅಂದವಾಗಿದ್ದೀನೋ ಇಲ್ವೋ ಅಂತ ತಿಳಿಬೇಕು ಅಂದ್ರೆ ಈಗಲೇ ಆ ಗಂಗಾನ ನೋಡ್ಬೇಕು. ಅವಳು ಯಾವ ಡ್ರೆಸ್ ಹಾಕಿದಳೋ ನೋಡ್ಬೇಕು. ಅವಳಿಗೂ ಸೇಮ್ ಡ್ರೆಸ್ಸೇ ಕೊಡ್ಸಿದ್ದೀನಿ ಬೇಬಿ. ವಾಟ್ ಮಾಮ್? ಆ ಕೆಲ್ಸದವಳಿಗೆ ನನಗೆ ಒಂದೇ ಡ್ರೆಸ್ಸಾ? ಅಂದ್ರೆ ಬೇಬಿ ಅದು ಕೊಡು ಮಾಮ್, ಕೊಡು. ದೇವ್ರು ನನ್ನ ರೂಪನೇ ಅವಳಿಗೆ ಕೊಟ್ಟ. ನೀನು ನನ್ನ ಡ್ರೆಸ್ ಕೊಡು, ನನ್ನ ಕ್ಯಾರೆಕ್ಟರ್ ಕೊಡು, ನನ್ನ ಟೋಟಲ್ ಲೈಫ್ ಜೈನು ಕೂಡ ಅವಳಿಗೆ ಕೊಟ್ಬಿಡು. ಇರಿಟೇಟ್ ಆಗ್ಬೇಡ ಬೇಬಿ. ಗಂಗಾಗೆ ಆ ಡ್ರೆಸ್ ಯಾಕೆ ಕೊಟ್ಟೆ ಅಂದ್ರೆ ಇನ್ಯಾಕೆ ಕೊಡ್ತೀಯಾ? ಈಗೀಗ ನನಗಿಂತ ಅವಳ ಮೇಲೆ ನಿನ್ ಕೇರಿಂಗ್ ಹೆಚ್ಚಾಗಿದೆ ಅಲ್ವಾ? ಅವಳೇನ್ ಮಾಡಿದ್ರು ವಹಿಸ್ಕೊಂಡು ಬರ್ತೀಯಾ? ನನಗೆ ಈಕ್ವಲ್ ಆಗಿ ನೋಡ್ತಿದ್ಯಾ? ನನಗೆ ನರ್ಕ ತೋರಿಸ್ತಿದ್ಯಾ ಅಷ್ಟೇ ಅಲ್ವಾ? ಲಿಸನ್ ಬೇಬಿ, ಮೊದಲು ನಾನು ಹೇಳೋದನ್ನ ಕೇಳೋದ್ ಬಿಟ್ಟು ಕೂಗ್ತಿದ್ಯಲ್ಲ. ನನ್ನ ಪೇನ್ ನಿನಗೆ ಕೂಗೋ ಹಾಗೆ ಕಾಣಿಸ್ತಿದ್ಯಾ ಮಾಮ್? ಹಾಗಲ್ಲ ನಿತ್ಯ. ಮೇಡಮ್ ಅವರೇ, ಈಗ ಹೇಳು ಮಾಮ್, ನಾನು ಅಂದವಾಗಿದ್ದೀನ ಅವಳು ಅಂದವಾಗಿದ್ದಾಳ? ಆಬ್ವಿಯಸ್ಲಿ ನೀನೇ ಅಂದವಾಗಿದ್ಯಾ.
ಐ ಡೋಂಟ್ ಬಿಲೀವ್ ದಿಸ್. ಶ್ವೇತಾ, ನೀನ್ ಹೇಳು. ಅವಳೇ ಅಂದವಾಗಿದ್ದಾಳೆ ಅಲ್ವಾ? ಇದಕ್ಕೇನಾ ಮಾಮ್ ಇಬ್ರಿಗೂ ಒಂದೇ ಡ್ರೆಸ್ ಕೊಟ್ಟೆ? ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಕಾಗಿಗೆ ಹೋಗಿಲ್ಲ ಆಗುತ್ತಾ ಮೇಡಮ್? ನಿಮ್ಮ ಹಾಗೆ ಡ್ರೆಸ್ ಹಾಕೊಂಡ್ ಮಾತ್ರಕ್ಕೆ ನಿಮ್ಗಿಂತ ಅಂದವಾಗಿ ಹೇಗಿರ್ತೀನಿ? ನೀವು ನೀನು ಮಾತಾಡ್ಬೇಡ. ಮಾತಾಡೋಕ್ ಕಲ್ತಿರೋ ಗಿಳಿನೇ ನೀನು. ನಡೆಯೋಕ್ಕಾಗದೆ ವೀಲ್ ಚೇರ್ ಮೇಲಿರೋ ನಾನು ನಿನಗಿಂತ ಅಂದವಾಗಿ ಹೇಗಿರ್ತೀನಿ? ತಮಾಷೆ ಮಾಡ್ತಿದ್ಯಾ? ಇಲ್ಲ ಮೇಡಮ್, ಒಂದ್ ಕೆಲಸ ಮಾಡ್ತೀನಿ, ಈ ಡ್ರೆಸ್ ತೆಗೆದು ಬೇರೆ ಡ್ರೆಸ್ ಹಾಕೊಂಡು ಬರ್ತೀನಿ. ಹಾ ಗಂಗಾ ನಿಲ್ಲು. ಚೇಂಜ್ ಮಾಡಬೇಡ ಗಂಗಾ. ನೀನ್ ಹೋಗಿ ಗೆಸ್ಟ್ನೆಲ್ಲ ರಿಸೀವ್ ಮಾಡು. ಶ್ವೇತಾ, ನೀನ್ ಕೂಡ ಅವಳ ಜೊತೆ ಹೋಗು. ಓಕೆ ಮ್ಯಾಮ್. ಯಾಕೆ ಮಾಮ್? ಅವಳು ಬೇರೆ ಡ್ರೆಸ್ ಹಾಕೊಂಡು ಬರ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ? ಅವಳು ಆ ಡ್ರೆಸ್ಸಲ್ಲೇ ಇರಬೇಕು ಬೇಬಿ. ಯಾಕೆ? ಈ ಬರ್ತಡೇ ನಂದು, ಪಾರ್ಟಿ ನಂದು, ಹರಾಸ್ಮೆಂಟ್ ನನಗೆ, ಎಂಜಾಯ್ಮೆಂಟ್ ಅವಳಿಗ? ಇನ್ನು ನಾನು ಯಾಕೆ ಮಾಮ್? ನನ್ನ ಮರ್ಡರ್ ಮಾಡಿ ಅವಳನ್ನೇ ನಿನ್ ಡಾಟರ್ ಅಂದ್ಕೋ. ಸಾಯೋದು ಅವಳು, ನೀನಲ್ಲ. ಈ ಬರ್ತ್ಡೇ ನಿಂದು, ಪಾರ್ಟಿ ನಿಂದು, ಕೇಕ್ ಕಟ್ ಮಾಡೋದು ಕೂಡ ನೀನೇ. ಕೇಕ್ ನಾನು ಹೇಗೆ ಕಟ್ ಮಾಡ್ತೀನಿ? ಜೈಗೂ ನನ್ಗೂ ಮಧ್ಯದಲ್ಲಿದ್ದು ನೀನೇ ಕೇಕ್ ಕಟ್ ಮಾಡ್ತೀಯಾ? ನಂಗೂ ಜೈಗೂ ನೀನೇ ಕೇಕ್ ತಿನ್ನಿಸ್ತೀಯಾ? ನಾನು ಜೈ ಕೂಡ ನಿನಗೆ ಕೇಕ್ ತಿನ್ಸೋದು. ಹೌ ಇಸ್ ಇಟ್ ಪಾಸಿಬಲ್ ಮಾಮ್? ಇಟ್ ಈಸ್ ಪಾಸಿಬಲ್ ಬೇಬಿ. ಈ ಬರ್ತ್ಡೇ ನಿನಗೆ ದೊಡ್ಡ ಸರ್ಪ್ರೈಸ್ ಆಗತ್ತೆ. ಇವತ್ತು ನಿನಗೆ ಕೊಡ್ತಿರೋ ಗಿಫ್ಟ್ ಅದೇ. ನಿಜವಾಗ್ಲೂ ನೀನು ಹೇಳೋಗಾದ್ರೆ ಲೈಫ್ ಲಾಂಗ್ ಈ ಬರ್ತಡೇನ ಮರೆಯೋಕ್ಕಾಗಲ್ಲ ಮಾಮ್. ನೀನು ನೆನ್ಪಿಟ್ಕೊಳ್ಳೋ ಹಾಗಾಗಬೇಕು ಅಂತಾನೆ ಪ್ಲಾನ್ ಮಾಡಿದ್ದು ಬೇಬಿ. ಅದಕ್ಕೆ ಆ ಗಂಗಾಗೆ ನಿನ್ನ ಹಾಗೆ ಡ್ರೆಸ್ ಹಾಕ್ಸಿದ್ದು. ಅರ್ಜೆಂಟ್ ಮಾಡದೆ ಒಂದು ಸ್ವೀಟ್ ಮೆಮೊರಿಗೋಸ್ಕರ ಕಾಯ್ತಾ ಇರು. ಸರಿ ಮಾಮ್, ನನ್ನ ಬರ್ತ್ಡೇ ಕ್ಯಾಂಡಲ್ ಹಚ್ಚೋವರೆಗೂ ಕತ್ಲಲ್ಲೇ ಇರು ಅಂದ್ರೆ ಇರ್ತೀನಿ. ಓ ಹಾಗ ಅದು? ಹಾಯ್ ನಿತ್ಯ. ಹಾಯ್ ಸ್ವಾತಿ. ಹಾಯ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. How are you, Nitya? I am good. How are you? I'm also fine. Please carry on. Okay, Please carry sure. on. Bye. Bye. ತುಂಬಾ ಡೆವಲಪ್ ಆಗಿದ್ಯಾ ಗಂಗಾ. ಸಿನಿಮಾ ನೋಡೋದಿಲ್ವೇನು? ಇದು ಸಿನಿಮಾ ಬುದ್ಧಿವಂತಿಕೆ ತರ ಇಲ್ಲ, ನಿನ್ ಸ್ವಂತ ಬುದ್ಧಿವಂತಿಕೆ ಅನ್ನಿಸ್ತದೆ. ಅಮೋರ್ದು ಮುಗೀತು, ಈಗ ನೀನ್ ಶುರು ಮಾಡಿದ್ಯಾ? ಸುಮ್ನೆ ಅಂದಿದ್ದು ಗಂಗಾ. ಅಬ್ಬಬ್ಬಾ, ಬಯಸ್ತೆ ಬಂದ ಭಾಗ್ಯ ಅಂದ್ರೆ ಇದೇನೋ. ಊರಲ್ಲಿ ಕೂಲಿ ಮಾಡ್ಕೊಂಡು ಬದುಕ್ತಿದ್ ಗಂಗನ್ಗೆ ಇಷ್ಟು ಗ್ರ್ಯಾಂಡಾಗಿ ಹುಟ್ಟುದಬ್ಬ ಮಾಡೋದು ಅಂದ್ರೇನೋ. ಯಾಕೆ ಮಾಡ್ತಾವ್ರೋ ಏನೂ ಅರ್ಥ ಆಯ್ತಿಲ್ಲ. ಬಾಲು, ಅವಳಿಗೆ ಅದೃಷ್ಟ ಎಲ್ಲ ನನ್ನಿಂದಾನೇ ಬಂದಿದ್ದು. ನಾನು ದುಡ್ಡು ಹೊಡ್ಕೊಂಡು ಓಡ್ ಬರ್ದೇ ಇದ್ದಿದ್ರೆ ಅವಳಿಗೆ ಸಿಟಿಗೆ ಬರ್ತಾ ಇರ್ಲಿಲ್ಲ. ಹಂಗಾದ್ರೆ ನನಗೆ ಗಂಗಾ ಸಿಗದೆ ಇರೋ ಕಾರಣನೂ ನೀನೇ. ಅವಳು ಸಿಟಿಗೆ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಜೊತೆಲಿ ಸೆಟ್ಲ್ ಆಗ್ತಿದ್ಲು. ಅವಳ ಜೊತೆ ನಿನ್ನೂ ಮುಗಿಸ್ಬಿಡ್ಬೇಕು. ಮುಗಿಸ್ಲಾ? ಹಾಗಲ್ವೋ, ಸುಮ್ಮನೆ ಹೇಳಿದ್ದು. ಅಲ್ಲಿ ನೋಡು, ಗಂಗಾ ಅಲ್ಲಿದ್ದಾಳೆ.
ನನಗ್ ಸಿಗದವಳು ನನ್ ಮುಂದೆನೆ ರಾಣಿ ಹಂಗಿಲ್ಲಿ ಮೆರಿತಾ ಇದ್ರೆ ನನ್ ರಕ್ತ ಕುದೀತದೆ. ಏನ್ ಮಾಡ್ಲಿ ಅವಳನ್ನ? 2 ಸಾರಿ ಅವಕಾಶ ಸಿಕ್ಕಿತ್ತು, ಏನ್ ಮಾಡ್ದ್ಯೋ ನೀನು? ಈ 3ನೇ ಸಲ ಕತೆ ಮುಗೀತು. ಕತ್ತಿಲ್ ಮುಗಿಸ್ತೀಯಾ, ಗನ್ನಲ್ ಸುಡ್ತೀಯಾ? ಹ್ಮ್ ಈ ವಿಷ ಹಾಕಿ ಮುಗಿಸ್ತೀನಿ. ಅವಳಿಗೆ ಆಗೋ ವಿಷ ಕೊಡ್ತೀಯಾ? ಹುಟ್ಟಿದ ದಿನ ಅಲ್ವಾ, ಕೇಕ್ ಕಟ್ ಮಾಡ್ತಾಳೆ. ಆ ಕೇಕಲ್ಲಿ ವಿಷ ಹಾಕ್ತೀನಿ. ಈ ವಿಷ ಹಾಕಿರೋ ಕೇಕ್ ಕಟ್ ಮಾಡಿ ಗಂಗಾ ರೂಪಂಗ್ ಕೊಡ್ತಾಳೆ. ರೂಪ ಗಂಗನು ಕೊಡ್ತಾಳೆ. ಒಂದೇ ಕೇಕು 2 ಸವ. ನಂತವ ತಾಳಿ ಕಟ್ಟಿಸ್ಕೊಳ್ದೇ ಇರೋ ಗಂಗಾ ನನ್ನ ಪೊಲೀಸ್ನವ್ರ ಒಡ್ಸಿದ ರೂಪ ಇಬ್ರು ಸಾಯ್ತಾರೆ. ಉಪಾಯ ಏನೋ ಚೆನ್ನಾಗಿದೆ, ಕೇಕಲ್ಲಿ ಹೇಗೋ ವಿಷ ಹಾಕ್ತೀಯಾ? ಮಾಡಿದಿರಿ? ನೈಸ್ ಡ್ರೆಸ್ ನಿತ್ಯ. ಗುಡ್ ಸೆಲೆಕ್ಷನ್ ಆಂಟಿ. ಥ್ಯಾಂಕ್ ಯು ಜಯ್. ಈ ಡ್ರೆಸ್ಸಲ್ಲಿ ನಮ್ಮ ಸೊಸೆ ಬೊಂಬೆ ಹಾಗಿದ್ದಾಳೆ. ನೋಡಕ್ಕೆ 2 ಕಣ್ಣು ಸಾಲದು. ಒಳ್ಳೆ ಅತಿಲೋಕ ಸುಂದರಿ ತರ ಇದ್ದಾಳೆ. ಅವಳನ್ನ ಅಷ್ಟೊಂದು ಹೊಗಳ್ಬೇಡಿ, ಅತ್ಗೆ ದೃಷ್ಟಿ ಆಗ್ಬಿಡುತ್ತೆ. ದೃಷ್ಟಿ ಬೊಂಬೆನೆ ಕರ್ಕೊಂಡು ಬಂದಿದ್ದೀನಿ, ಇನ್ನು ಬೇರೆ ದೃಷ್ಟಿ ಹೇಗಾಗತ್ತೆ ಬಿಡಿ. ನೋಡಿದ್ಯಾ, ನಿಮ್ ಅತ್ತೆಗೆ ನಾವು ದೃಷ್ಟಿಗೊಂಬೆ ತರ ಕಾಣ್ತೀವಂತೆ. ಈ ಪಾರ್ಟಿಗೆ ಬರೋದೇ ದಂಡ ಅನ್ಕೊಂಡ್ರೆ ಮತ್ತೆ ಇವ್ರ ಮಾತು ಬೇರೆ. ನಾವು ಬರೋದು ದಂಡ ಅಲ್ಲ ಮಮ್ಮಿ. ಯಾವ ಬಾಯಿಂದ ಮಾವ ಅತ್ತೆ ಆ ನಿತ್ಯಾನ್ ಹೊಗಳಿದ್ರೋ ಅದೇ ಬಾಯಿಂದ ನಿತ್ಯಾನ್ ಬಯಸೋ ಕೆಲಸ ಮಾಡಕ್ ಬಂದಿದ್ದೀವಿ. ಏನ್ ಹೇಳ್ತಿದ್ಯಾ ನೀನು? ನಾನೇ ನಾಚಿಕೆ ಬಿಟ್ಟೋಳಲ್ಲ ಮಮ್ಮಿ ಇವಳು ಪಾರ್ಟಿಗೆ ಬರೋದಕ್ಕೆ. ಅವಳ ಮರ್ಯಾದೆ ತೆಗಿಯೋಕೆ ಬಂದಿದ್ದೀನಿ. ಏನ್ ಮರ್ಯಾದೆ ತೆಗಿತ್ಯೋ ಏನೋ. ಅವತ್ತು ಪಾರ್ಟಿಲಿ ಪ್ಯಾಚ್ ಬಗ್ಗೆ ಇದನ್ನೇ ಹೇಳ್ದೆ. ಕೊನೆಗೆ ಆ ಪ್ಲಾನ್ ವಾಟರ್ ಫ್ಲಾಪ್ ಆಯ್ತು. ಆದ್ರೆ ಇವತ್ತು ನನ್ನ ಹತ್ರ ಇರೋದು ಅದಕ್ಕಿಂತ ಪವರ್ಫುಲ್ ಪ್ಲಾನ್. ಆಲ್ಮೋಸ್ಟ್ ಬ್ರಹ್ಮಾಸ್ತ್ರ. ಏನೇ ಅಂತ ಪವರ್ಫುಲ್ ಪ್ಲಾನು? ಇದೆಲ್ಲ ಹೇಗಾಯ್ತೆ? ಇದೆಲ್ಲ ಯಾವಾಗಾಯ್ತು? ನಿನ್ನೆ. ಮತ್ತೆ ಇದನ್ನ ನೆನ್ನೆನೆ ಜೈಗ್ ತೋರಿಸ್ಬೋದಾಗಿತ್ತಲ್ಲ. ಮಾವ ಅಲ್ಲೇ ನೋಡಿದ್ರೆ ನಮ್ಗೇನ್ ಲಾಭ ಮಮ್ಮಿ? ಈಗ ಎಲ್ರ ಮುಂದೆ ನೋಡಿದ್ರೆ ನಿತ್ಯ ಮರ್ಯಾದೆ ಮದುವೆ.